Hi, hello, ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚು ನವೀನ್ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಎಸ್, ಇವತ್ತು ಒಂದು ವ್ಲಾಗ್, ನಾರ್ಮಲ್ ಒನ್ ಡೇ ಬಿಟ್ಟು ಒನ್ ಡೇ ವ್ಲಾಗ್ ಮಾಡ್ತಿರ್ತೀವಲ್ಲ, ಸೊ ಹಾಗೆ ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದೇನೆಂದರೆ, ನಾನು ಆಲ್ರೆಡಿ ನವೀನ್ ಬರ್ತ್ಡೇಗೆ ಶಾಪಿಂಗ್ ಮಾಡಿರೋ ವ್ಲಾಗ್ನ ಮಾಡಿದ್ದೀನಿ, ಬಟ್ ಅದನ್ನು ಸದ್ಯಕ್ಕೆ ನಾನು ಹಾಕಲ್ಲ. ಯಾಕಂತಂದರೆ ಬೇಡ, ಇನ್ನೊಂಚೂರು ಬರ್ಡೇ ಹತ್ತಿರ, ಬಿಕಾಸ್ ಅವ್ನು ವ್ಲಾಗ್ಸ್ ನೋಡಿಬಿಡ್ತಾನೆ, ಆಮೇಲೆ ಎಲ್ಲ ರಿವೀಲ್ ಆಗಿಬಿಡುತ್ತೆ. ಸೊ ಬೇಡ ಗೈಸ್, ಅದಕ್ಕೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು, ಇವತ್ತು ನಾನು ಆಚೆ ಹೋಗ್ತಿದ್ದೀನಿ ಆ್ಯಂಡ್ ನನ್ನ ಹೆಲ್ತ್ ಕೂಡ ರಿಕವರ್ ಆಗ್ತಿದೆ. ನಾನು ಒನ್ ಡೇ ಆಚೆ ಹೋದೆ, ಒನ್ ಡೇ ರೆಸ್ಟ್ ಮಾಡ್ತಿದ್ದೀನಿ. ಬಟ್ ಇನ್ನು ಆ ಟಯರ್ಡ್ನೆಸ್ ಸುಸ್ತು ಇನ್ನೂ ಕಡಿಮೆ ಆಗಿಲ್ಲ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್, ಬಟ್ ಸ್ಟಿಲ್ ನೋಡೋಣ. ಇನ್ನು ಒಂದು ವಾರ ನೋಡಿ ಮತ್ತೆ ಇನ್ನೊಂದು ಸಲ ಚೆಕಪ್ಪಿಗೆ ಅಂತ ಹೋಗಬೇಕು ನಾನು. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಆ್ಯಂಡ್ ಇನ್ನೊಂದೇನೋ ಹೇಳಬೇಕು ಅಂದ್ಕೊಂಡೆ. ಆ್ಯಂಡ್ ಆದಷ್ಟು ಬೇಗ ಒಂದು ಪ್ರ್ಯಾಂಕ್ ವೀಡಿಯೋ ಕೂಡ ಮಾಡ್ತಿದ್ದೀನಿ ನಾನು. ಇಲ್ ಬಿ ವೆರಿ ನೈಸ್ ಅನ್ಕೋತೀನಿ, ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತಿದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಬನ್ನಿ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ, ಇವತ್ತಿನ ದಿನ ಎಲ್ರಿಗೂ ಕೂಡ ಚೆನ್ನಾಗಿರಲಿ ಅಂತ ಹೇಳ್ದ. ಲೆಟ್ಸ್ ಸ್ಟಾರ್ಟ್ ದ ಡೇ. ಹಿಂಗಲ್ಲ, ಅವಾಗಲೇ ಹೆಂಗೆ ಮಾಡೋದು, ರೆಡಿ 1 2 3 ಸ್ಟಾರ್ಟ್. ಪುಷ್ಪ ಅಂತ ಪವರ್ ಅನ್ಕೊಂಡಾರ ఏంది ಕನ್ನಡದಲ್ಲಿ ಹೇಳು. ಪುಷ್ಪ అంటే ಫ್ಲವರ್ ನಿನಗೆ ಹೇಳ್ತೀನಲ್ಲ ನಡಿ. ಯುಕ್ತ ನೀನ್ ಯಾಕೆ ಹುಡುಗನ ಬಟ್ಟೆ ಹಾಕೊಂಡಿದ್ಯಮ್ಮ? ಪುಷ್ಪ ಅಪ್ಪು ತಾ ಚಿಕ್ಕವಳಿದ್ದಾಗ ಭತ್ತ ಹಾಕೋ ಟಿ ಶರ್ಟ್, ಭತ್ತ ಮತ್ತೆ ಸದ್ಯ ಹಾಕೊಂಡು ಕಾಣದಂತೆ ಮಾಯವಾದನು. ಕೊಡುವುದನ್ನು ಕೊಟ್ಟು ಕೊಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ನವೀನ ನಾನು ನಿನ್ನ ಹಳ್ಳಕ್ಕೆ ತಳ್ಳಿಲ್ಲ, ನೀನೇ ಬಿದೋಗ್ತೇನೆ. ನಾನು ಏನು ಮಾಡಲಿ ನವೀನ? ನವೀನ್ಗೆ ಅದು ರಚ್ಚು ಮೇಲೆ ಏನ್ ಪ್ರೀತಿ, ಅವಳು ಕೇಳಿದ್ದೆ ತಡ ಕೆಳಗಡೆ ಇಳಿದು ಹೋಗಿ ಅದನ್ನ ಎತ್ಕೊಬಂದು ಅವನ ಯುಕ್ತ ಇದ್ದಾಗ ಅವ್ನು ನನ್ನೆಲ್ಲ ಹೆಂಗತ್ತಲ್ಲ ಹೇಳು. ಯುಕ್ತ ಬೀಳ್ತೀಯ, ಬೇಡ ಬೇಡ ನೋಡು, ಬೇಡ ಹೋಗಬಾರ್ದಷ್ಟೇ ನೀನು. ಇಲ್ಲ ಬೇಡ, ಅಲ್ಲ ನಿನಗೆ ಏನಾಗಿತ್ತು ಅಂತ ನಿನಗೆ ಬಂದ್ರು ಸೆಕ್ಯೂರಿಟಿ ಅಂತಲ್ಲ ಅಲ್ಲಿ ಬಂದ್ರು ಹೌದು. ನೀನು ಫ್ಲವರ್ ಅನ್ಕೊಂಡ್ರೆ ಇಲ್ಲ ಅವನಲ್ಲ ಅಲ್ಲಿ, ಹೆಂಗು ಬೀಳ್ತಿ ಹೇಳು. ಎಲ್ಲ ಅದು ಅವರೇ ಇಟ್ಟಿರೋದಾ ಕೋಲು? ಇಲ್ಲ, ಇಲ್ಲಿ ಅಪಾರ್ಟ್ಮೆಂಟ್ ಆಂಟಿ ಸಿಗ್ತಾರಲ್ಲ, ಅಂದ್ರೆ ಮನೆ ವರ್ಷವರು, ಅವರೆಲ್ಲ ಅವಾಗ ಅದನ್ನ ಎತ್ಕೊಂಡು ಬಿಚ್ಕೋತಾ ಇರ್ತಾರೆ. ಆಯ್ತು 3 4 ಹೌದು 5 ನಾನೇನಾದ್ರೂ ನನ್ನೇ ನಂಬಲ್ತಾನೆ, ನನ್ನೇ ಎತ್ತಿ ಬಿಸಾಕ್ಬಿಟ್ಟಿರ್ತಾನೆ ಒಂದ್ಸಲಿ. ಅಲ್ಲ ನಾನು ಅಷ್ಟೇ, 56 ಅಷ್ಟೇ ಇರೋದು. ಇದು ಚೆನ್ನಾಗಿ ತಿಂತಾ ಇದೆ ಗಿಳಿಮರಿ. ಇಲ್ಲೊಂದು, ಆಮೇಲೆ ಇಲ್ಲೊಂದು. ಅಲ್ಲ ನವೀನ, ಅದಕ್ಕೆ ಎಲ್ಲ ಖಾಲಿ ಹೋಗ್ಬಿಡುತ್ತೆ. ಎಲ್ಲೋ ಎಷ್ಟು ಚೆನ್ನಾಗೈತೆ ಅಲ್ಲ. ಸೊ ಗೈಸ್, ಎಸ್, ಇವಾಗ ನಾನು ಕೆಲಸ ಮುಗಿಸ್ಕೊಂಡು ಯುಕ್ತನ ಮೀಟ್ ಮಾಡಿಕೊಂಡು ಈಗ ನಾನು ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಈಗ ನನ್ನ ಡ್ರಾಪ್ ಮಾಡ್ತಾ ಇದ್ದೇನೆ ಮನೆಗೆ. ಆ್ಯಂಡ್ ಆ್ಯಸ್ ಎಲ್ರಿಗೂ ಗೊತ್ತಿರೋಂಗೆ ನವೀನ್ ಬರ್ಡೇ ಇನ್ನೊಂದು ಹಾರ್ಡ್ಲಿ ಒಂದು 4 days ಇದೆಯಾ? ನೋ, ನಾಟ್ 4 days, 5 days. ಇನ್ನ 6 days ಐತೆ. ಇವತ್ತೆಷ್ಟು ಡೇಟು? 10. ಎಕ್ಸ್ಕ್ಯೂಸ್ ಮೀ, 12. ನಾಳೆ 13th. 3 ಡೇ. 13 14 15 16 17 ಕೌಂಟ್ ಮಾಡ್ತೀಯ. 4 days ಇದೆ ಗೈಸ್. ಸೊ ನವೀನ್ ಬರ್ಡೇ ಏನು ಮಾಡಲಿ ಅಂತ ಯೋಚನೆ ಮಾಡುವಾಗ ಐ ಥಾಟ್
ನವೀನೇ ಕೇಳೋಣ ಅಂತ. ಬಿಕಾಸ್ ಅವನಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿಲ್ಲ ಲೈಫಲ್ಲಿ. ನನಗಿದೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಲೈಫಲ್ಲಿ. ಈ ಮನುಷ್ಯಂಗಂತೂ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ ಲೈಫಲ್ಲಿ. ಏನಂದ್ರು ಓಕೆ ಓಕೆ ನಾನು ಅಟ್ಲೀಸ್ಟ್ ಎಕ್ಸ್ಪ್ರೆಸ್ ಮಾಡ್ತೀನಿ, ಮುಂದೆ ಇರೋರು ಹರ್ಟ್ ಆಗಬಾರ್ದು. ಪಾಪ ಅಷ್ಟು ಎಫರ್ಟ್ಸ್ ಹಾಕಿರ್ತಾರೆ ನಿಮ್ಗೆ ಆ ಥರ ಒಂದು ಏನು ನಾನೇನು ಮಾಡಿ ಹೇಳ್ದೆ ಅಲ್ಲ. ನಾನು ಅಟ್ಲೀಸ್ಟ್ ಈಗ ಏನಾದರೂ ಮಾಡಿದ್ರೆ ನಾನು ವಾವ್ ಎಕ್ಸ್ಪ್ರೆಷನ್ಸ್ ತೋರಿಸ್ತೀನಿ. ಇಲ್ಲ ಅಟ್ಲೀಸ್ಟ್ ಸೈಲೆಂಟ್ ಸ್ವಲ್ಪ ಆ ಥರ ಇಲ್ಲದೆ ಇರೋರು ಹಿಂದೆ ಬಂದು ಥ್ಯಾಂಕ್ ಯು ಚೆನ್ನಾಗಿತ್ತು ಅಂತೆಲ್ಲ. ಇವನಿಗೆ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ. ಅದಕ್ಕೆ ಈ ಸಲ ಅವನ್ನೇ ಕೇಳ್ತಿದ್ವಿ. ಹೇಳು ಏನು ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು? ತಿಂಗಳು ಒಂದು ಫಸ್ಟ್ ಮೊದಲೇನಿದೆ ನಂಗೆ ಡೆಕೋರೇಷನ್ ಮಾಡ. ಅಮ್ಮ ಗೈಸ್ ಇದನ್ನ ನಾನು ಲಾಸ್ಟ್ ಟೈಮು ಹಿಂಗೆ ಅಂದ, ಬಟ್ ಮಾಡಿಸಿದ್ದೆ. ಅವನು ನಾನು ಹೇಳ್ದೆ ತಾನೇ ಮಾಡಿಸ್ಬೇಡ ಅಂತ. ಯಾಕೆ ಮಾಡಿಸ್ತೀಯ ಅದನ್ನೆಲ್ಲ? ಅದೆಲ್ಲ ಹುಡುಗಿರಿಗೆ ನಿಮ್ಗೆ ಇಷ್ಟ ಆಗುತ್ತೆ, ನಂಗೆ ಇಷ್ಟ ಆಗಲ್ಲ ಅದು ಅಂತ. ಸೊ ಆಮೇಲೆ ಮತ್ತೆ ನಾನು ಮಾಡಿಸ್ದೆ. ನೀವೆಲ್ಲರೂ ಕಮೆಂಟ್ ಹಾಕಿ ನವೀನಣ್ಣ ನೋಡಿ ಇಷ್ಟು ಚೆನ್ನಾಗಿ ಮಾಡಿಸಿದ್ರು, ನೀವು ನೋಡಿ ಹಿಂಗೆ ಮಾಡಿಸಿದಿರಾ ಅಂತೆಲ್ಲ ಅಂತೀರ ಗೈಸ್. ಕ್ಲಾರಿಟಿ ತೊಗೊಂಬಿಡಿ ಗೈಸ್. ಅದಕ್ಕೆ ಯಾಕೆಂದ್ರೆ ಏನಕ್ಕೆ ಅಂದ್ರೆ ನಂಗೆ ಡೆಕೋರೇಷನ್ ನಾವು ಮಾಡಿ 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 ನಮ್ದು ಅದು ನೋಡಿ 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 ಯಪ್ಪ ಡೆಕೋರೇಷನ್ ನಂಗೆ ಬೇಡವೇ ಬೇಡ ಅಂತ ಅನ್ಸ್ಬಿಟ್ಟೈತೆ. ಡೆಕೋರೇಷನ್ ನಂಗೆ ಬೇಡ, ನನಗೆ ಅದು ಇಷ್ಟ ಆಗಲ್ಲ ಡೆಕೋರೇಷನ್. ಅದು ಅದ್ರ ಬದಲು ಅಷ್ಟೇ ಎಲ್ಲರೂ ಆಚೆ ಹೋಗೋದು ಅಷ್ಟೇ. ಅದು ಒಂದು ಸಿಂಪಲ್ ಯಾವ್ದಾರು ಒಂದು ಕೇಕ್ ಕಟ್ ಮಾಡಿಸಿದ್ರೆ ಮುಗೀತು ನನ್ನ ಬಾಡಿ. ನಾನು ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮ್. ಆಮೇಲೆ ಓಕೆ ಇವಾಗ ಸ್ವಲ್ಪ ಜನಕ್ಕೆ ಇವನೇ ಕ್ಲಾರಿಟಿ ಕೊಡ್ತಾನೆ, ಬಟ್ ಕೊಟ್ರು ಕೆಲವರು ಹಂಗ್ ಮಾಡ್ಬೋದಿತ್ತು ಹಿಂಗ್ ಮಾಡ್ಬೋದಿತ್ತು ಅಂತ. ನಾನೇ ಮನ್ಸಾರೆ ನಾನೇ ಫೋರ್ಸಬಲ್ ಹೇಳ್ತಾರೆ. ಯಾಕಂದ್ರೆ ಬರ್ಡೇ ನನಗೆ ಹೆಂಗ್ ಇಷ್ಟನೋ ಹಂಗಿರ್ಬೇಕು. ನನಗೆ ಇಷ್ಟ ಹೇಳ್ದಿದ್ವ ಊಟ ಕೂತ್ಕೊಂಡು ನಿಮ್ಮ ಇದಕ್ಕೆ ನಿಮ್ಮ ಆಸೆ ನಾನು ಮಾಡ್ಬೇಕಾ? ನನ್ನ ಬರ್ಡೇಗೆ ಇಲ್ಲ ನನ್ನ ಆಸೆ ಮಾಡ್ಕೊಬೇಕಾ? ನನ್ನ ಆಸೆ ಅಲ್ವಾ, ಅಟ್ಲೀಸ್ಟ್ ನನ್ನ ಬರ್ಡೇ ಅಲ್ವಾ ಬರ್ತೈತೆ, ನಿಮ್ಮ ಆಸೆನೂ ತಿರ್ಸ್ಬೇಕು. ಆದ್ರೆ ನನ್ನ ಆಸೆ ಅಂದ್ರೆ ಯೂಶಲಿ ಹೌದು ಹುಡುಗರಿಗೆ ಇಷ್ಟ ಆಗಲ್ಲ ಆ ಥರದ್ದೆಲ್ಲ. ಸಿಂಪಲ್ ಆಗಿ ಒಂದು ಕೇಕ್ ಅವ್ನು ಫಸ್ಟ್ ನಾನು ಹೇಳ್ತಾನೆ, ಸಿಂಪಲ್ ಆಗಿ ಒಂದು ಕೆಫೆಲೋ ಎಲ್ಲೋ ಒಂದು ಕಡೆ ಒಂದು ಕೇಕ್ ಕಟ್ ಮಾಡಿಸ್ಬಿಟ್ರೆ ನಾನು ಫುಲ್ಲು ಖುಷಿ ನನಗೆ ಅಂತಾನೆ. ಅದೆಲ್ಲ ಖುಷಿ ಮಾಡೋದು, ಒಂದು ಗಿಫ್ಟ್ ಕೊಟ್ಬಿಟ್ರೆ ಇನ್ನೂ ಖುಷಿ ಆಗ್ತೀನಿ ನಾನು ಅಂತ. ಸೊ ಅದಕ್ಕೆ ಗೈಸ್ ಇದು ಒಂದು ಕ್ಲಾರಿಟಿ. ಆ್ಯಂಡ್ ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಮಾಡ್ದಾಗ ಗೈಸ್. ಏನೋ ನನ್ನ ಪ್ಲ್ಯಾನ್ ಮಾಡಿ ಗಿಫ್ಟ್ ಕೊಡ್ಸಲ್ಲ ನೀಟಾಗಿ ಏನೋ ಹೇಳ್ತಾನೆ. ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಮಾಡ್ತಾನೆ ನವೀನ. ಏನು ಮಾಡೋಕ್ಕಾಗಲ್ಲ. ಈಗ ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು. ಏನು ಹಾರ್ಡ್ಲಿ 4 days ಇದೆ. ನೋಡೋಣ ಏನು ಮಾಡೋಕ್ಕಾಗುತ್ತೆ, ವಿಲ್ ಸಿ. ಆ್ಯಂಡ್ ಯಾ ಅಷ್ಟೇ. ಸೊ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಗೈಸ್. ಬರ್ಡೇಗೂ ಮುಂಚೆ ಇನ್ನೂ ತುಂಬ ಕೆಲಸ ಬಾಕಿಗಳಿದೆ, ಬಟ್ ಅದನ್ನೆಲ್ಲ ಮಾಡಬೇಕು. ಟೈಮ್ ಇಲ್ಲ. ನೋಡುವ ಏನಾಗುತ್ತೆ. ನಂಗೆ ಬೇರೆ ಹುಷಾರಿಲ್ಲ. ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ ಅಂತ ಗೈಸ್. ಓಕೆ ಓಕೆ ಓಕೆ. ಸೊ ಗೈಸ್ ಎಸ್ ಗುಡ್ ಈವ್ನಿಂಗ್ ಎಲ್ರಿಗೂ. ನಾನು ಮನೆಗೆ ಬಂದೆ. ಮನೆಗೆ ಬಂದು ಇವಾಗ ನಾನು ಆ್ಯಕ್ಚುಲಿ ಎಗ್ ಪಲ್ಯ ಮಾಡೋಣ ಅಂದ್ಕೊಂಡೆ ನೈಟ್ ಡಿನ್ನರಿಗೆ. ಸೊ ಇಲ್ಲೆಲ್ಲ ಆನಿಯನ್ ಮೆಣಸಿನ್ಕಾಯಿ ಮತ್ತು ಎಗ್ಗಿದೆ. ಸೊ ನೈಟಿಗೆ ಎಗ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೈಟ್ ಏನು ತಿಂತೀನಿ ಅಂತ ನಾನು ತೋರಿಸ್ತೀನಿ ನಿಮಗೆ. ಆ್ಯಂಡ್ ಅಷ್ಟೇ, ಬೇಗ ತಿಂದು ಬೇಗ ಮನೆಗೆ ನಾಳೆ ಶೂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡುವ ಎಂತ ಆಗುತ್ತೆ ಅಂತ. ಸೊ ಗೈಸ್ ಫಸ್ಟ್ ನಾನು ಆನಿಯನ್ ಮತ್ತು ಮೆಣಸಿನ್ಕಾಯಿನ ಚಾಪ್ ಮಾಡಿಕೊಂಡೆ. ಆ್ಯಂಡ್ ಎಷ್ಟು ಮೊಟ್ಟೆ ಬೇಕೋ ಅದನ್ನು ಲೇ ಮಾಡಿದೆ. ಸೊ ನಾನು 4 eggs ಯೂಸ್ ಮಾಡಿದ್ದೀನಿ. ಎಗ್ಸ್ ಎಲ್ಲ ಯೂಸ್ ಮಾಡಾದ್ಮೇಲೆ ಅದನ್ನ ನೀಟಾಗಿ ಸ್ವಲ್ಪ ಹೊತ್ತು ಬೇಯಕ್ಕೆ ನೀಟಾಗಿ ಅದನ್ನ ತಿರುಗಿಸ್ಬಿಟ್ಟು ಏನೇನು ಮಸಾಲ ಪೌಡರ್, ಸಾಲ್ಟ್, ಚಿಲ್ಲಿ ಪೌಡರ್, ಗರಂ ಮಸಾಲೆ ಏನು ಬೇಕು ಹಾಕ್ಕೊಂಡ್ರೆ ಯೋರ್ ಎಗ್ ಪಲ್ಯ ಈಸ್ ರೆಡಿ. ಸೊ ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಆ್ಯಂಡ್ ಇವಾಗ ನಾವು ಆ್ಯಕ್ಚುಲಿ ನೆನೆ ವ್ಲಾಗ್ ನಾನು ಮತ್ತೆ ಮನೆಗೆ ಹೋಗಿ ಕಂಟಿನ್ಯೂ ಮಾಡಲಿಲ್ಲ. ಬಿಕಾಸ್ ಇವತ್ತು ನಾವು ಆ್ಯಕ್ಚುಲಿ ಒಂದು ಶೂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಐ ಡೋಂಟ್ ನೋ ಎಷ್ಟು ಪಾಸಿಬಲ್ ಎಷ್ಟು ನಾಟ್ ಪಾಸಿಬಲ್ ಆಗುತ್ತೆ ಅಂತ. ಬಟ್ ನೋಡೋಣ, ಶೂಟ್ ಮಾಡಬೇಕು ಅಂದರೆ ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ ನಾವು. ಅದಕ್ಕೋಸ್ಕರ ಎಲ್ಲ ಐಟಮ್ಸ್ ತಂದಿದ್ದೀನಿ ನಾನು. ನನ್ನ ಬ್ಯಾಗು, ನನ್ನ ಸೀರೆ, ನನ್ನ ಮಾವನ ಕಾರು. ಅವಾಗಿಂದ ನನಗೆ ಹೆವಿ ಇಷ್ಟ ವರ್ಣ. ಹೌದು, ನಂಗೆ ಆ ಕಾರ್ಗಿನ್ನ ನಂಗೆ ಈ ಕಾರೇ ಇಷ್ಟ. ಆಕ್ಚುಲಿ ನನಗೆ ಹೆವಿ ಇಷ್ಟ ಈ ವರ್ಣ ಅಂತ. ಸಿಕ್ಕಾಬಟ್ಟೆ ಇದ್ದಿದ್ದು ವರ್ಣ ಅಲ್ಲಿ ಸನ್ ರೂಫ್ ಇರ್ಲಿಲ್ಲ, ಬಟ್ ಇದ್ರಲ್ಲಿ ಸನ್ ರೂಫ್ ಇದೆ. ಅದಕ್ಕೆ ನಂಗೆ ಈ ವರ್ಣ ಇಷ್ಟ ಜಾಸ್ತಿ. ಅದು ಹಳೆ ವರ್ಣ, ಇದು ಲೇಟೆಸ್ಟ್ ವರ್ಣ ಅಲ್ಲ. ಹೌದು, ಬಟ್ ಒಂದೇ ಒಂದು ಏನು ಇಷ್ಟ ಆಗಲ್ಲ ಅಂದ್ರೆ ಬ್ಲ್ಯಾಕ್ ಸೀಟ್. ಯಾಕಂದ್ರೆ ಆಚೆ ಬಿಸಿಲು ಬಿದ್ದರೆ ಬ್ಯಾಕ್ ಫುಲ್ ಬಿಸಿ ಆಗ್ಬಿಡುತ್ತೆ ಗೈಸ್ ಬಿಸಿಲಿಗೆ. ಬ್ಲ್ಯಾಕು ಬಿಟ್ರೆ ಇದು ಸಖತ್ತಾಗಿದೆ ವರ್ಣ. ನನಗೂ ಈ ಥರ ಲಾಂಗ್ ಕಾರ್ಸ್ ಇಷ್ಟ ಓಡ್ಸೋಕ್ಕೆ. ಬಟ್ ಆದರೆ ಕಟ್ಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ಕಷ್ಟ ತಾನೆ. ಅಂದರೆ ಕಷ್ಟ ಅಂದರೆ ನಿಮಗೆ ಈಸಿ ಗೊತ್ತಿರೋರಿಗೆ, ಬಟ್ ಚಿಕ್ಕ ಗಾಡಿನ ಇದು ಒಂದು ಸ್ವಲ್ಪ ಟಚ್ ಆಗೋದೆಲ್ಲ ನೋಡ್ಕೊಬೇಕು ನಮ್ಮಂಥವ್ರಿಗೆ. ನಂಗೆ ನಿನ್ನಂತವಳಿಗೆ ಎಲ್ಲ ಕಾರ ಕಷ್ಟ, ಜ್ಞಾನ ಕಾರ ಕಷ್ಟ. ನಿನ್ಗೆ ಇಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ? ನೆನ್ಪಿಟ್ಕೊಳ್ಳಿ ಗೈಸ್, ಈ ವ್ಲಾಗ್ ನಾನು ಕಾರ್ನ ಹೆಂಗ್ ಓಡಿಸ್ತೀನಿ, ರೇಸರ್ ಓಡಿಸ್ತೀನಿ ಗೈಸ್. ಇದು ನಿನ್ಗೂ ಅಕ್ಕಂಗೂ ಚಾಲೆಂಜ್ ಆಯ್ತು. ಡ್ರಿಫ್ಟ್ ಎಲ್ಲ ಹೊಡಿತೀನಿ ಫಸ್ಟ್ ಓಡಿಸ್ಕೊಂಬರ, ಆಮೇಲೆ ಡ್ರಿಫ್ಟ್ ಹೊಡೀರಿ.
ನಂಗೇನಂದ್ರೆ ಭಯ, ನನಗೇನಾದ್ರೂ ಪರವಾಗಿಲ್ಲ, ನನ್ನಿಂದ ಮುಂದೆ ಇರೋರ್ಗೆ ತೊಂದರೆ ಆಗ್ಬಾರ್ದು ಅನ್ನೋದು ಒಂದಷ್ಟೇ. ಸೊ ಆ ಕಾನ್ಶಿಯಸ್ ನನಗಿರೋದ್ರಿಂದ ಸ್ವಲ್ಪ ಹೆದರ್ಕೋತೀನಿ ನಾನಷ್ಟೇ, ಬಿಟ್ರೆ ಏನು ಇಲ್ಲ ಗೈಸ್. ಅಂಡ್ ಇವ್ರು ನೋಡಿ ಈ BMTC ಅವರು ಮೈ ಮೇಲೇ ಬರ್ತಾರೆ. ಇವ್ರುಗಳು ಓಡಿಸುವಾಗ್ಲೇ ನನಗೆ ಭಯ ಆಗತ್ತೆ, ಪಕ್ಕದಲ್ಲಿ ಕುತ್ಕೊಂಡು ಹಿಂಗ್ ಇಲ್ಲೇ ಬಂದು ತಿರುಗಿಸ್ತಾರೆ. ಯಪ್ಪ ದೇವ್ರೆ. ಅಂಡ್ ಬೇಗ ಹೋಗಿ ಇವಾಗ ಅದನ್ನ ಬೇರೆ ವ್ಲಾಗ್ ಮಾಡ್ತೀನಿ ಗೈಸ್. ಸೊ ಈ ವ್ಲಾಗ್ ಇಷ್ಟೇ. ಅಂಡ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಚು ನವೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆ ಓಕೆ ಫಸ್ಟ್ ಅದು ಮಾಡಿ. ಅಂಡ್ ಇನ್ನೊಂದು ನಿನ್ ಚಾನಲ್ ಹೇಳು. ಹಾಗೆ ನನ್ನ ಫ್ಯಾಷನ್ ಪಿಕ್ಸ್ ಯೂಟ್ಯೂಬ್ ಚಾನಲ್ನು ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ see you in next video. Bye. Bye bye.